ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123535300. N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಜಾರಿ. ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಮಾಹಿತಿ ಕೊರತೆ. ವಸಂತ್ ಕುಮಾರ್. ವಿದ್ಯುತ್ ದರ ಹೆಚ್ಚಳದಿಂದ ಕಾರ್ಖಾನೆಗಳಿಗೆ, ಜನಸಾಮಾನ್ಯರಿಗೆ ತೊಂದರೆ, ಹಿಂಪಡೆಗೆ ಒತ್ತಾಯ. ವಿ ಲಕ್ಷ್ಮೀರೆಡ್ಡಿ. ಸೌಹಾರ್ದ ಪರಂಪರೆಯ ಅಭಿಯಾನ, ಸೌಹಾರ್ದತಾ ಮಾನವ ಸರಪಳಿ. ರೈತರಿಗೆ ಭೂ ಪರಿಹಾರ ನೀಡದ ಸಹಾಯಕ ಆಯುಕ್ತರ ಕಚೇರಿಯ ಪೀಠೋಪಕರಣ ಜಪ್ತಿ. ಸರ್ಕಾರಿ ಶಾಲೆಯ ಜಾಗ ಅತಿಕ್ರಮಣ, ತೆರವುಗೊಳಿಸಿ ಕಟ್ಟಡ ನಿರ್ಮಾಣಕ್ಕೆ ಒತ್ತಾಯ. ಹಿರಿಯ ನಾಗರಿಕರ 50% ರೈಲ್ವೆ ಪ್ರಯಾಣ ಟಿಕೆಟ್ ದರ ಪುನರಾರಂಭಕ್ಕೆ ಬಾಬುರ ಒತ್ತಾಯ. ಮತ್ತು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಹಾತ್ಮ ಗಾಂಧೀಜಿ ಪುಣ್ಯತಿಥಿ ಆಚರಣೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದ್ದು ಫಲಾನುಭವಿಗಳಿಗೆ ತಲುಪಿವೆ. ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ತಮ್ಮ ಭಾಷಣದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜಾರಿಗೊಳಿಸಿಲ್ಲ, ಜನರಿಗೆ ತಲುಪಿಸಿಲ್ಲವೆಂದು ಸುಳ್ಳು ಹೇಳುವ ಮೂಲಕ ಜನರಿಗೆ ದಾರಿ ತಪ್ಪಿಸುತ್ತಿದ್ದಾರೆ. ಅವರಿಗೆ ಮಾಹಿತಿ ಕೊರತೆ ಇದೆ. ಬಿಜೆಪಿ ಹಿರಿಯ ಮುಖಂಡರು ಬುದ್ಧಿಹೀನರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಎಂದು ಕೆಪಿಸಿಸಿ ಕಾರ್ಯದರ್ಶಿ ಎ ವಸಂತ್ ಕುಮಾರ್ ಹೇಳಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದ್ದು ಫಲಾನುಭವಿಗಳಿಗೆ ತಲುಪಿಸಿವೆ. ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ತಮ್ಮ ಭಾಷಣದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜಾರಿಗೊಳಿಸಿಲ್ಲ, ಜನರಿಗೆ ತಲುಪಿಸಲ್ಲವೆಂದು ಸುಳ್ಳು ಹೇಳುವ ಮೂಲಕ ಜನರಿಗೆ ದಾರಿ ತಪ್ಪಿಸುತ್ತಿದ್ದಾರೆ. ಅವರಿಗೆ ಮಾಹಿತಿ ಕೊರತೆ ಇದೆ. ಬಿಜೆಪಿ ಹಿರಿಯ ಮುಖಂಡರು ಬುದ್ಧಿಹೀನರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಎಂದು ಕೆಪಿಸಿಸಿ ಕಾರ್ಯದರ್ಶಿ ವಸಂತ್ ಕುಮಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಯಚೂರಿಗೆ ಆಗಮಿಸಿದ ವೇಳೆ ಕಾರ್ಯಕರ್ತರ ಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತನಾಡಿದ್ದಾರೆ. ಆದರೆ ಅವರಿಗೆ ಮಾಹಿತಿ ಕೊರತೆ ಇದೆ ಎಂದು ಕಾಣುತ್ತದೆ ಎಂದರು. ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆಯಲ್ಲಿ ಹಾಗೂ ನೀಡಿದ 5 ಗ್ಯಾರಂಟಿ ಭರವಸೆಗಳನ್ನು ರಾಜ್ಯದಲ್ಲಿ ಜಾರಿಗೊಳಿಸಿದೆ. ಶಕ್ತಿ ಯೋಜನೆ, ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ, ಗೃಹಲಕ್ಷ್ಮಿ ಯೋಜನೆಯಡಿ 2,000 ಖಾತೆಗೆ ಜಮಾ, ಅನ್ನಭಾಗ್ಯ ಯೋಜನೆಯಡಿ 5 ಕೆಜಿ ಅಕ್ಕಿ ಬದಲಾಗಿ ಖಾತೆಗೆ ಹಣ ಜಮಾ, ಗೃಹ ಜ್ಯೋತಿ ಯೋಜನೆಯಡಿ 200 ಯೂನಿಟ್ ಉಚಿತ ಹಾಗೂ ಯುವ ನಿಧಿ ಯೋಜನೆಯಡಿ 3,000 ರೂಪಾಯಿ ಹಣ ಡಿಸೆಂಬರ್ನಲ್ಲಿ ಜಾರಿಗೊಂಡಿದೆ ಎಂದು ತಿಳಿಸಿದರು. ಆದರೆ ವಿಜಯೇಂದ್ರ ಅವರು ತಮ್ಮ ಭಾಷಣದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಟೀಕೆ ಮಾಡುವ ಮೂಲಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜಾರಿಯೇ ಮಾಡಿಲ್ಲ, ಜನರಿಗೆ ತಲುಪುತ್ತಿಲ್ಲವೆಂದು ಜನರಿಗೆ ತಪ್ಪು ಮಾಹಿತಿ ನೀಡುವ ಮೂಲಕ ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ದೂರಿದರು. ಯೋಜನೆಗಳ ಬಗ್ಗೆ ತಮ್ಮ ಮನೆಯಲ್ಲಿ ಕೆಲಸ ಮಾಡುವ ಡ್ರೈವರ್ಗಳನ್ನು, ಕೆಲಸ ಮಾಡುವವರನ್ನು ಕೇಳಿ ತಿಳಿದುಕೊಳ್ಳಬೇಕು. ಒಬ್ಬ ರಾಜ್ಯಾಧ್ಯಕ್ಷರಾಗಿ ಮಾತನಾಡುವಾಗ ಮಾಹಿತಿ ಪಡೆದುಕೊಂಡು ಮಾತನಾಡಬೇಕು. ಟೀಕೆ ಮಾಡುವುದು, ನೆಪ ಮಾಡಿಕೊಂಡು ಮಾತನಾಡುವುದು ಅವರ ಸ್ಥಾನಮಾನಕ್ಕೆ ಸರಿ ಹೊಂದೋದಿಲ್ಲ ಎಂದರು. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದಿಲ್ಲವೆಂದು ಹೇಳುವುದು ಖಂಡನೀಯ. ಕೇಂದ್ರ ಸರ್ಕಾರ ಯಾವ ಯೋಜನೆಗಳು ಜನರಿಗೆ ತಲುಪಿಸಿದ್ದಾರೆ? ತಮ್ಮ ತಪ್ಪುಗಳನ್ನು ಮುಚ್ಚಿಡಲು, ನಮ್ಮ ಭರವಸೆಯ ಯೋಜನೆಗಳ ಬಗ್ಗೆ ಜನರಿಗೆ ತಪ್ಪು ಮಾಹಿತಿ ನೀಡಲು ಹೊರಟಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಪ್ರಶ್ನಿಸಿದರು. ಅನ್ನಭಾಗ್ಯ ಯೋಜನೆಯ
ಯೋಜನೆಯಡಿ ಜಿಲ್ಲೆಯಲ್ಲಿ 122,28,51,480 ಫಲಾನುಭವಿಗಳಿಗೆ ತಲುಪಿಸಿದೆ. ಗೃಹಲಕ್ಷ್ಮಿ ಯೋಜನೆಯಡಿ 35.27 ಕೋಟಿ ಹಣ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಿದೆ. ಇನ್ನು 1,62,910 ಬಾಕಿ ಇರುವ ಅರ್ಜಿಗಳ ಸಂಖ್ಯೆಯಾಗಿವೆ. ಗೃಹಜ್ಯೋತಿ ಯೋಜನೆಯಡಿಯಲ್ಲಿ ಜಿಲ್ಲೆಯಲ್ಲಿ 3,05,05,113 ಗೃಹ ಬಳಕೆ ಸ್ಥಾವರಗಳು, 3,07,912 ಫಲಾನುಭವಿಗಳು ನೋಂದಣಿಯಾಗಿದೆ. ಇರುವ 4,710 ಸ್ಥಾವರಗಳಿಗೆ ಶೇಕಡಾ 86.73 ಸಾಧನೆ ಮಾಡಿದೆ ಎಂದು ತಿಳಿಸಿದರು. ಶಕ್ತಿ ಯೋಜನೆ ಅಡಿಯಲ್ಲಿ ಒಟ್ಟು 268.74 ಲಕ್ಷ ಪ್ರಯಾಣಿಸಿದ ಸಂಖ್ಯೆಯಾಗಿದೆ. ಯುವ ನಿಧಿ ಯೋಜನೆ ಡಿಸೆಂಬರ್ನಲ್ಲಿ ಜಾರಿಯಾಗಿದ್ದು ಜಿಲ್ಲೆಯಲ್ಲಿ 6,000 ನೋಂದಣಿಯಾಗಿವೆ ಎಂದು ಹೇಳಿದರು. ಜಿಲ್ಲೆಯಲ್ಲಿ ಗ್ಯಾರಂಟಿ ಯೋಜನೆ ಮಾಹಿತಿ ಇದ್ದು ಇನ್ನು ರಾಜ್ಯಾದ್ಯಂತವಾಗಿ ಎಲ್ಲ ಜನರಿಗೆ ಯೋಜನೆ ತಲುಪಿಸಿದೆ. ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಮಾಹಿತಿ ಕೊರತೆ ಇದ್ದು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ ಎಂದು ಹೇಳಿದರು. ಇದು ಇದ್ದಾಗ ವಾಸ್ತವ ಸ್ಥಿತಿ ಸತ್ಯಾಂಶ ಹೀಗಿರುವಾಗ ವಿಜಯವರು ಇಲ್ಲಿ ರಾಯಚೂರಿಗೆ ಬಂದಾಗ ಏನು ಕಾಂಗ್ರೆಸ್ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಗ್ಯಾರಂಟಿಗಳನ್ನ ಯಾವುದನ್ನು ಕೂಡ ಅವರು ಜಾರಿಗೊಳಿಸಿಲ್ಲ, ಇಂಪ್ಲಿಮೆಂಟ್ ಮಾಡಿಲ್ಲ. ಗ್ಯಾರಂಟಿಗಳೆಲ್ಲ ಕೂಡ ಬೋಗಸ್ ಆಗಿವೆ. ಯಾರಿಗೂ ಕೂಡ ಫಲಾನುಭವಿಗಳಿಗೆ ಅದರ ಸವಲತ್ತು ಸಿಕ್ಕಿಲ್ಲ ಎನ್ನುವಂತ ಮಾತನ್ನು ಹೇಳಿದ್ದಾರೆ. ನಾನು ಅವ್ರಿಗೆ ಒಂದೇ ಪ್ರಶ್ನೆಯನ್ನು ಕೇಳ್ತೇನೆ, ನಿಮಗೆ ಈ ಯೋಜನೆಗಳು ಜಾರಿಯಾಗಿದ್ದು ಖಾತರಿ ಪಡಿಸಿಕೊಳ್ಬೇಕಾದ್ರೆ ನಿಮ್ಮ ಮನೆ ಕೆಲಸಗಾರರಲ್ಲ, ನಿಮ್ಮ ಡ್ರೈವರ್ಗಳಲ್ಲ, ಬಡ ಬಿಜೆಪಿ ಕಾರ್ಯಕರ್ತರಲ್ಲ, ಸಾಮಾನ್ಯ ಕಾರ್ಯಕರ್ತರಲ್ಲ, ಅವರನ್ನು ಕೇಳಿ ನಿಮ್ಮ ಕಾರ್ ಡ್ರೈವರ್ ಮನೆಯ ವಿದ್ಯುತ್ 200 ಯೂನಿಟ್ ಉಚಿತವಾಗಿ ಸಿಗುತ್ತಾ ಇದೋ ಇಲ್ಲೋ ಅನ್ನುವಂಥ ಮಾತನ್ನ ಡ್ರೈವರ್ನ ಕೇಳ್ತಿರ್ಕೊಳ್ಳಿ. ನಿಮ್ಮ ಮನೆಯ ಕೆಲಸಗಾರರನ್ನ, ವಾಚ್ಮ್ಯಾನ್ಗಳನ್ನ ಅವರಿಗೆ 5 kg ಅನ್ನಭಾಗ್ಯ ಅಕ್ಕಿ ಸಿಗುತ್ತದೋ ಇಲ್ಲ ಅಂತ ಕೇಳಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮನೆಗೆ ಅವರಿಗೆ 2,000 ರೂಪಾಯಿ ಸಿಗ್ತದೋ ಇಲ್ಲ ಅಂತ ಕೇಳಿ. ಆಗ ಗೊತ್ತಾಗ್ತದೆ ಈ ಯೋಜನೆ ಜಾರಿಯಾಗಿದೆಯೋ ಇಲ್ಲೋ, ಜನರಿಗೆ ಸಿಗ್ತಾ ಇದೆಯೋ. ಈ ರೀತಿ ಸತ್ಯಾಂಶವನ್ನು ಮುಚ್ಚಿಟ್ಟು ವಾಸ್ತವಿಕತೆಯನ್ನ ಜನರ ಮುಂದೆ ಸುಳ್ಳು ಹೇಳಿ ಜನರ ದಾರಿ ತಪ್ಪಿಸುವಂತ ಕೆಲಸ ಒಬ್ಬ ಜವಾಬ್ದಾರಿ ವ್ಯಕ್ತಿ, ಇಡೀ ರಾಜ್ಯದ ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷ, ಶಾಸನಸಭೆ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂತಂದ್ರೆ, ಮೊನ್ನೆ ರಾಯಚೂರಿಗೆ ಕೆಪಿಸಿಸಿಯ ವಕ್ತಾರರು, ಮಾಧ್ಯಮ ಅಬ್ದುಲ್ ರಜಾಕ್ ಅವರು, ರಜಾಕ್ ಉಸ್ತಾದ್ ಅವರು ಕೂಡ ಏನು ನಂತರ ತಕ್ಷಣವೇ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿವಿ, ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಿವಿ. ಇವರಿಗೆ ಅಭಿವೃದ್ಧಿಯ ಬಗ್ಗೆ, ಜನಪರವಾದ ಒಂದು ಯೋಜನೆಗಳ ಬಗ್ಗೆ ಚಿಂತನೆ ಇಲ್ಲ. ಕೆಲವು ಅಂಕಿಅಂಶಗಳನ್ನು ತಾವು ಮುಂದಿಡಲಿಕ್ಕೆ ಬಯಸ್ತಾರೆ. ಅದು ಇಡೀ ರಾಜ್ಯದ ಅಂಕಿಅಂಶಗಳಲ್ಲ, ಯಾಕಂತಂದ್ರೆ ರಾಜ್ಯ ಮಟ್ಟದ ಎಲ್ಲಾ ಜಿಲ್ಲೆಗಳ ಅಂಕಿಅಂಶಗಳನ್ನ ರಾಜ್ಯ ಮಟ್ಟದಲ್ಲಿ ನಮ್ಮ ಹಿರಿಯ ನಾಯಕರು ಇದರ ಬಗ್ಗೆ ಮಾತಾಡ್ತಾರೆ. ಆಹಾರ ಇಲಾಖೆಯಿಂದ ಅನ್ನಭಾಗ್ಯ ಯೋಜನೆ ಜುಲೈನಲ್ಲಿ ಪ್ರಾರಂಭ ಆಯಿತು. ಸುಮಾರು 3,337,286 ಅರ್ಜಿಗಳು ಜುಲೈನಲ್ಲಿ ಬಂತು. ಹೆಚ್ಚು ಕಡಿಮೆ ಪ್ರತಿ ತಿಂಗಳು 3 ಲಕ್ಷ, ಆಗಸ್ಟ್ನಲ್ಲಿ 3,57,710, ಸೆಪ್ಟೆಂಬರ್ನಲ್ಲಿ 3,67,675 ಇಲ್ಲಿ ಪ್ರಚಾರ ಮಾಡಿಕೊಳ್ಳುವಂತದ್ದು ಮತ್ತು ಸರ್ಕಾರವನ್ನ ಟೀಕೆ ಮಾಡುವಂತ ಏನು ಕೆಲಸ ಇದೆಯಲ್ಲ, ಇದು ಖಂಡಿತವಾಗಿ ಕೂಡ ಅವರ ಒಂದು ಸ್ಥಾನಮಾನಕ್ಕೆ, ವ್ಯಕ್ತಿತ್ವಕ್ಕೆ ಸರಿ ಹೊಂದುವಂತದ್ದಲ್ಲ. ಇವರು ಏನಾದರೂ ಇವ್ರ ತಲೆಯಲ್ಲಿ ಮೆದುಳಿದ್ರೆ, ಇವರು ಬುದ್ಧಿವಂತರಾಗಿದ್ದರೆ, ಇವರಿಗೆ ಮಾಹಿತಿಯ ಒಂದು ಹಸ್ತ ಇದ್ದರೆ ಮಾಹಿತಿಯನ್ನು ತೆಗೆದುಕೊಂಡು ಮಾತಾಡಬೇಕು. ಇದೆಲ್ಲವನ್ನು ಬಿಟ್ಟು ಮಾಹಿತಿಯ ಕೊರತೆಯಿಂದ
ಬುದ್ಧಿಹೀನರಾಗಿ ಮನಸ್ಸಿಗೆ ಬಂದಂತೆ ಜಾರಿಗೆ ಬಂದಂತ ಯೋಜನೆಗಳನ್ನು ಸುಳ್ಳು ಹೇಳಿ ಯಾವ ಯೋಜನೆ ಕೂಡ ಜಾರಿಗೆ ಬಂದಿಲ್ಲ ಅಂತ ಹೇಳಿ ಹೇಳಿರುವಂತದ್ದು ಬಹಳ ಖಂಡನೀಯ. ಇವರು ಅಧಿಕಾರದಲ್ಲಿದ್ದಾರೆ, ಈ ಕೇಂದ್ರದಲ್ಲಿ ಅಧಿಕಾರ ಇವರು ಜನಸಾಮಾನ್ಯರಿಗಾಗಿ, ಬಡಜನರಿಗಾಗಿ, ಕಾರ್ಮಿಕರಿಗಾಗಿ, ರೈತರಿಗಾಗಿ ಯಾವುದೇ ಯೋಜನೆಗಳನ್ನ ಇವರು ಜಾರಿಗೊಳಿಸುವಲ್ಲಿ ಅಥವಾ ಆ ಚಿಂತನೆಯನ್ನು ಮಾಡುವಲ್ಲಿ ಕೂಡ ಸಂಪೂರ್ಣವಾಗಿ ಈ ಬಿಜೆಪಿ ಮುಖಂಡರು, ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಆ ವಿಫಲತೆಯನ್ನು ಮರೆಮಾಚಿಕೊಳ್ಳಿಕ್ಕೆ, ಮುಚ್ಚಿಕೊಳ್ಳಿಕ್ಕೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಈ ಸರ್ಕಾರ ಮಾಡಿರುವಂತ ಏನು ಅತ್ಯಂತ ಯಶಸ್ವಿ ಯೋಜನೆಗಳು ಬಡವರ ಪಾಲಿಗೆ ಇದೊಂದು ಸಂಜೀವಿನಿ ರೀತಿಯಲ್ಲಿ ಕೆಲಸ ಮಾಡ್ತಿರುವಂತಹ ಯೋಜನೆ, ಅವರ ಬದುಕನ್ನು ಮೇಲೆತ್ತಿರುವಂತಹ ಯೋಜನೆ, ಅವರ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸುವಂತಹ ಒಂದು ದೊಡ್ಡ ಈ 5 ಯೋಜನೆಗಳು ಖಂಡಿತವಾಗಿ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿರುವಂತಹ ಪತ್ರಕರ್ತರು, ಇನ್ನಿತರ ಮಧ್ಯಮ ವರ್ಗದವರಿಗೆ, ಬಡವರಿಗೆ ಉಚಿತವಾದಂತಹ 200 ಯೂನಿಟ್ ವಿದ್ಯುತ್, ಗೃಹಲಕ್ಷ್ಮಿ ಯೋಜನೆ, ಗೃಹಜ್ಯೋತಿ ಯೋಜನೆ, ಬಸ್ ಪ್ರಯಾಣ ಇವೆಲ್ಲವೂ ಕೂಡ ಬಡವರಿಗೆ ಬಹಳಷ್ಟು ಅನುಕೂಲವಾಗಿರುವಂತಹ ಯೋಜನೆಗಳು. ಇವತ್ತು ಜನ ಬಹಳ ಸಂತುಷ್ಟವಾಗಿದ್ದಾರೆ, ಜನ ತೃಪ್ತಿಯಿಂದಿದ್ದಾರೆ, ಸರ್ಕಾರವನ್ನ ಇವತ್ತು ಶ್ಲಾಘಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಅವರ ಸಂಪೂರ್ಣ ಬೆಂಬಲ ಇವತ್ತು. ಈ ಸಂದರ್ಭದಲ್ಲಿ ಅಬ್ದುಲ್ ಕರೀಂ, ಬಾಬರ್, ಈಶಪ್ಪ, ಅಸ್ಲಂ ಪಾಷಾ, ಮುರಳಿ ಯಾದವ್, ರಜಾಕ್ ಉಸ್ತಾದ್ ಉಪಸ್ಥಿತರಿದ್ದರು. ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಿಂದ ವಿದ್ಯುತ್ ದರಗಳನ್ನು ಹೆಚ್ಚಿಸಿದ್ದು, ಇದರಿಂದ ಕಾರ್ಖಾನೆಗಳಿಗೆ ಮತ್ತು ಜನರು ತೊಂದರೆಯಾಗುತ್ತಿದೆ, ಕೂಡಲೇ ಹಿಂಪಡೆಯಬೇಕು ಎಂದು ರಾಯಚೂರು ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಬಿ ಲಕ್ಷ್ಮೀರೆಡ್ಡಿ ಹೇಳಿದರು. ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಿಂದ ವಿದ್ಯುತ್ ದರಗಳನ್ನು ಹೆಚ್ಚಿಸಿದ್ದು, ಇದರಿಂದ ಕಾರ್ಖಾನೆಗಳಿಗೆ ಮತ್ತು ಜನರು ತೊಂದರೆಯಾಗುತ್ತಿದೆ, ಕೂಡಲೇ ಹಿಂಪಡೆಯಬೇಕೆಂದು ರಾಯಚೂರು ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಿಂದ ವಿದ್ಯುತ್ ದರಗಳನ್ನು ಹೆಚ್ಚಿಸಿದರ ಬಗ್ಗೆ 3 ತಿಂಗಳ ಹಿಂದೆಯೇ ಕೆಇಆರ್ಸಿ ಹೆಚ್ಚಿರುವ ವಿದ್ಯುತ್ ದರಗಳ ಮತ್ತು ಪೋಲ್ ಚಾರ್ಜ್ಗಳಿಗೆ ಸಂಬಂಧಿಸಿದಂತೆ ಸಂಘದ ವತಿಯಿಂದ ಆಕ್ಷೇಪಣೆ ಮಾಡಲಾಗಿತ್ತು ಎಂದರು. ಆದರೆ ಜೆಸ್ಕಾಂ ಇಲಾಖೆಯವರು ಪ್ರತಿ ಕಿಲೋ ವ್ಯಾಟ್ ವಿದ್ಯುತ್ಗೆ 100 ರೂಪಾಯಿ ಹೆಚ್ಚಿಸಿ ಪ್ರತಿ ಯೂನಿಟ್ಗೆ 50 ಪೈಸೆಯಷ್ಟು ಕಡಿಮೆ ಮಾಡಿದೆ. ಇದರಿಂದ ಸಣ್ಣ ಕೈಗಾರಿಕೋದ್ಯಮಿದಾರರಿಗೆ 10 ಎಚ್ಪಿಯಿಂದ 100 ಎಚ್ಪಿವರೆಗೆ ವಿದ್ಯುತ್ ಬಳಕೆ ಮಾಡುವಂತಹ ಕಾರ್ಖಾನೆಗಳಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ ಎಂದು ತಿಳಿಸಿದರು. ತಾರತಮ್ಯ ಮಾಡುತ್ತಿರುವುದು ಸರಿಯಲ್ಲ, ಇದರಿಂದ ಸಣ್ಣ ಕೈಗಾರಿಕೋದ್ಯಮಿದಾರರಿಗೆ ಸಾಕಷ್ಟು ಹೊರೆಯಾಗಲಿದೆ. 5 ಕಿಲೋ ವ್ಯಾಟ್ನಿಂದ 500 ಕಿಲೋ ವ್ಯಾಟ್ ವರೆಗೆ ಹೆಚ್ಚಿಸಿದೆ. ಕನಿಷ್ಠ 1 ಲಕ್ಷ ಯೂನಿಟ್ ಮೇಲ್ಪಟ್ಟು ಬಳಕೆ ಮಾಡಿದರೆ ಮಾತ್ರ ಅವರಿಗೆ ಇದರ ಉಪಯೋಗವಾಗುತ್ತದೆ. ಆದರೆ ನಮ್ಮಲ್ಲಿ 500 ಯೂನಿಟ್ಗಳಿಂದ 30,000 ಯೂನಿಟ್ಗಳವರೆಗೆ ವಿದ್ಯುತ್ ಬಳಕೆ ಮಾಡುವಂತಹ ಕೈಗಾರಿಕಾ ಘಟಕಗಳಿಗೆ ಬಹಳಷ್ಟು ಹೊರೆಯಾಗುತ್ತದೆ ಎಂದರು. ಕಾಟನ್ ಜಿನ್ನಿಂಗ್ ಕಾರ್ಖಾನೆಗಳು ಸೀಸನಲ್ ಇಂಡಸ್ಟ್ರಿಗಳಾಗಿರುವುದರಿಂದ ಹಾಗೂ ವಿದ್ಯುತ್ ಬಳಕೆ ಕಡಿಮೆ ಇರುವುದರಿಂದ ಪ್ರತಿ ಕಿಲೋ ವ್ಯಾಟ್ಗೆ ಹೋಲಿಸಿದರೆ ವಿದ್ಯುತ್ ದರದ ಹಣದ ಸಾಕಷ್ಟು ಹೆಚ್ಚಾಗುತ್ತಿದೆ. ಗೃಹ ಬಳಕೆ, ವಾಣಿಜ್ಯ ಬಳಕೆ ಹಾಗೂ ತಾತ್ಕಾಲಿಕ ವಿದ್ಯುತ್ ಬಳಕೆ ಎಲ್ಲವುಗಳ ಮೇಲೆಯೂ ಪ್ರತಿ ಯೂನಿಟ್ಗೆ ಹೆಚ್ಚಳ ಮಾಡಲಾಗಿದೆ. ವಿದ್ಯುತ್ ದರಗಳನ್ನು ಹೆಚ್ಚಿಸಲಾಗಿದೆ. ಇದರಿಂದ ಸಣ್ಣ ಉದ್ದಿಮೆದಾರರು ತಮ್ಮ ಕೈಗಾರಿಕೆಗಳನ್ನು ಮುಚ್ಚುವ ಪರಿಸ್ಥಿತಿ ಒದಗಿ ಬರುತ್ತದೆ ಎಂದು ತಿಳಿಸಿದರು. ಇದರಿಂದ ಕೆಲಸ ಮಾಡುವಂತಹ ಉದ್ಯೋಗಿಗಳು ಕೆಲಸವಿಲ್ಲದೆ ಅವರ ಕುಟುಂಬಗಳು ಬೀದಿ ಪಾಲಾಗಿ ತುಂಬಾ ಕಷ್ಟ ಅನುಭವಿಸಬೇಕಾಗುತ್ತದೆ. ನಿರುದ್ಯೋಗ ಸಮಸ್ಯೆ ಹೆಚ್ಚಳವಾಗಲಿದೆ. ಕೂಡಲೇ ಜೆಸ್ಕಾಂ ಇಲಾಖೆಯು ಹೆಚ್ಚಿಸಿರುವ ವಿದ್ಯುತ್ ದರಗಳನ್ನು ತಕ್ಷಣವೇ ಹಿಂದಕ್ಕೆ ಪಡೆದು ಕಡಿಮೆ ಮಾಡಿ ಸಣ್ಣ ಕೈಗಾರಿಕೋದ್ಯಮಿದಾರರ ಹಿತವನ್ನು ಕಾಪಾಡಬೇಕೆಂದು ತಿಳಿಸಿದರು. ನಾನು ವಿಷಯ ಹೇಳೋದಂದ್ರೆ ಪುನಃ ಮತ್ತೆ ಕರೆಂಟ್ ಬಿಲ್ ಅನ್ನು ಏರಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. 1 ಕಿಲೋವಾಟ್ಗೆ 100 ರೂಪಾಯಿ, 1 ಯೂನಿಟ್ಗೆ 1 ರೂಪಾಯಿ ಕೆಲವು ಜಾಗದಲ್ಲಿ ಏನ್ ಮಾಡಿದ್ದಾರೆ, ಇಂಡಸ್ಟ್ರಿ ಒಳಗೆ ಯೂನಿಟ್ಗೆ 50 ಪೈಸೆ ರೇಟ್ ಇಳಿಸಿದ್ದಾರೆ. ಅದು ಕೂಡ ನಮ್ಗೆ ನುಕ್ಸಾನ ಆಗ್ತದೆ. ನಮ್ಮ ಇದರಲ್ಲಿ ಮಾಡಿದ್ದೇನೆ. ಇದು ಏನಂದ್ರೆ ಸಾರ್ವಜನಿಕರಿಗೆ ಬಹಳ ಹೊರೆ ಆಗ್ತದೆ. ಇದು ಬಡವರು ಮತ್ತು ಮೀಡಿಯಾ ಮಧ್ಯವರ್ಗದವರಿಗೆ ಬಹಳಷ್ಟು ತೊಂದರೆ ಆಗ್ತದೆ. ಇದು ಪ್ರಸ್ತಾವನೆಯಲ್ಲಿ ನಾವು ಮಾಡಬಹುದು. ಯಾಕಂದ್ರೆ ಕಾನ್ಸ್ಟೆಂಟ್ ಇದೆ. ಕೆಜಿಗೆ 100 ರೂಪಾಯಿ ಹೆಚ್ಚಿದ್ರೆ ಕಾನ್ಸ್ಟೆಂಟ್ ಆಗಿರ್ತದೆ. ಯೂನಿಟ್ ನಾವು ಹೆಚ್ಚಿಗೆ ಬಳಸಬಹುದು, ಕಡಿಮೆ ಬಳಸಬಹುದು. ಇದು ನಿಮ್ಗೆ ಕೂಡ ಇದು ಅನ್ವಯಿಸ್ತದೆ, ನಿಮ್ಮ ಪ್ರಶ್ನೆಗಳು ಕೂಡ ಅನ್ವಯಿಸ್ತದೆ. ಬಹಳಷ್ಟು ಹೊರೆ ಆಗ್ತದೆ. 1 ಕಿಲೋಮೀಟರ್ 100 ರೂಪಾಯಿ ಅಂದ್ರೆ ನಮ್ ಕನಿಷ್ಠ 15 ಕಿಲೋಮೀಟರ್ 10ರಿಂದ 15, 40 ಕಿಲೋಮೀಟರ್ ನೋಡಿದ್ರೆ 1,000 ರೂಪಾಯಿ ಇಟ್ಕೊಂಡು 3,000-4,000 ರೂಪಾಯಿ ನೀವು ಪ್ರಶ್ನೆಗಳಿಗೆ ವ್ಯತ್ಯಾಸ. 1 ಕಿಲೋಮೀಟರ್ ಇಂಡಸ್ಟ್ರಿ ಖರ್ಚು ಮಾಡಿದ್ರೆ ಇಂಡಸ್ಟ್ರಿ ಕೂಡ 1 ರೂಪಾಯಿ 100 ರೂಪಾಯಿ 1 ಕಿಲೋಮೀಟರ್ 100 ರೂಪಾಯಿ ಹೆಚ್ಚಿಗೆ ಮಾಡಿ. ಯೂನಿಟ್ ಚಾರ್ಜ್ ಹೆಚ್ಚು ಮಾಡಿಲ್ಲ. ಯೂನಿಟ್ ಚಾರ್ಜ್ ಕೂಡ 1 ರೂಪಾಯಿ ಹೆಚ್ಚಿಗೆ ಮಾಡಿದ್ರೆ ಯಾರಿಗೆ? ಮನೆಯವರಿಗೆ. ಇಂಡಸ್ಟ್ರಿಗೆ 8 ಕಡಿಮೆ ಮಾಡಿದ್ದಾರೆ.
8 ಕಡಿಮೆ ಮಾಡಿದ್ದಾರೆ. ಆದ್ರೆ ಅದರಲ್ಲಿ ಒಂದು ಜಾಣತನ ತೋರಿಸಿದ್ದಾರೆ ಅವರು. 50 ಪೈಸೆ ಕಡಿಮೆ ಮಾಡಿ ಆದ್ರೆ ಇಂಡಸ್ಟ್ರಿಗೆ ನಮ್ಗೆ ಹೊರೆ ಹೆಂಗ್ ಆಗ್ತದೆ ಅಂದ್ರೆ, ನಾವು ಕಾನ್ಸ್ಟೆಂಟ್ ಆಗಿ ನಮ್ಮ ಕಾಟನ್ ಇಂಡಸ್ಟ್ರಿಗಳು ಸೀಸನಲ್ ಇಂಡಸ್ಟ್ರಿಗಳು ಅವು 5 ತಿಂಗಳ 3 ತಿಂಗಳ 4 ತಿಂಗಳ ಮಾತ್ರ ಎಣಿಸಿದೆ. ಇದು ಕಿಲೋವಾಟ್ಗೆ ಆದ್ರೆ ಖಂಡಿತವಾಗಿ ಅದು ಮಿನಿಮಮ್ ಚಾರ್ಜ್ ಕಟ್ಟಲೇಬೇಕು ನಾವು. ಇವು 100 ರೂಪಾಯಿ ಏರಿಸಿದ್ರೆ ನಮ್ದು ಕನಿಷ್ಠ 250ರಿಂದ 500 ಕಿಲೋವಾಟ್ ಇರ್ತದೆ. 250 ಅಂದ್ರೆ 25,000 ರೂಪಾಯಿ ನಾವು ಕಂಪಲ್ಸರಿ ಕಟ್ಟಲೇಬೇಕು ಹೆಚ್ಚಿಗೆ. ಈಗ ಇದ್ದಿದ್ದ ನಾವೆಲ್ಲ ಮತ್ತೆ 25,000 ಹೆಚ್ಚಿಗೆ. ಅದರಲ್ಲಿ ಏನು ಜನತನ ಮಾಡಿದಂದ್ರೆ 50 ಪೈಸೆ ಕಡಿಮೆ ಮಾಡಿದ್ವಿ ಯೂನಿಟ್ಗೆ. ಅಂದ್ರೆ ಇದು ಯಾರಿಗೆ ಅನ್ವಯಿಸ್ತಂದ್ರೆ ಕನಿಷ್ಠ 1,10,000 ಯೂನಿಟ್ ಬಳಕೆ ಮಾಡಿದವ್ರಿಗೆ ಮಾತ್ರ ಬೆನಿಫಿಟ್ ಆಗ್ತದೆ. ನಮ್ಮ ರಾಯಚೂರಿನಲ್ಲಿ ಯಾವ ರೈಸ್ ಮಿಲ್ ಆದ್ರೂ ಕೂಡ ಯಾವ ಒಂದು 4-5 ರೈಸ್ ಮಿಲ್ ದೊಡ್ಡ ರೈಸ್ ಮಿಲ್ ಮಾತ್ರ ಅನುಕೂಲ ಆಗ್ತದೆ. ಏನಂದ್ರೆ ಮಿನಿಮಮ್ ಒಂದು 5,000 ರೂಪಾಯಿ ಡಿಫರೆನ್ಸ್ ಆಗುತ್ತೆ. ಆದ್ರೆ ನಮ್ಮ ಕಾಟನ್ ಇಂಡಸ್ಟ್ರಿಗೆ ಬಹಳಷ್ಟು ಹೊರೆ ಬೀಳ್ತದೆ. ಕಾಟನ್ ಇಂಡಸ್ಟ್ರಿ ಸಣ್ಣ ರೈಸ್ ಮಿಲ್ಗೆ ಇಂಜಿನಿಯರಿಂಗ್ ವರ್ಕ್ಶಾಪ್ ಅಂತೂ ಸಾಕಷ್ಟು ಹೊರೆ ಬೀಳ್ತದೆ. ಇದು ಕಿಲೋವಾಟ್ ಅವರು ಜನತನ ಹೆಂಗೆ ತೋರಿಸಿದ್ದಾರೆ ಅಂದ್ರೆ, ಕಿಲೋವಾಟ್ ಅಂದ್ರೆ ಯಾರು ಕೇಳಲ್ಲ, ಕಾನ್ಸ್ಟೆಂಟ್ ನೀವು ಕೊಡಲಿಲ್ಲ ಅಂದ್ರೆ ಕೊಳ್ಳೇಬೇಕು. ಆ ಪರಿಸ್ಥಿತಿ ನೀವು ಯೂನಿಟ್ ಬಳಸಿದ್ರೆ ರೊಕ್ಕ ಕರ್ತೀರಿ. ಆದ್ರೆ ಇದು ಕಾನ್ಸ್ಟೆಂಟ್ ಆಗಿ ಕೊಡ್ಬೇಕಂತ ಇದೆ. ಇದ್ರ ಕಾರಣಕ್ಕೆ ನಾವು ಅಬ್ಜೆಕ್ಷನ್ ಕೂಡ ಮಾಡಿದ್ವಿ. ಸನ್ಮಾನ್ಯ ಮಿನಿಸ್ಟರ್ ಅವರು ಜಾರ್ಜ್ ಸಾಹೇಬ್ರಿಗೆ ಕೂಡ ಒಂದು ಪತ್ರವನ್ನು ಮೂಲಕ ಮೆಮೊರಾಂಡಮ್ ಕೊಟ್ಟಿದ್ವಿ. ಈಗ KRC ಒಂದು ಕೊಟ್ಟಿದ್ವಿ. ಇದು ಇವತ್ತು ಪತ್ರಿಕೆಯಲ್ಲಿ ಯಾಕೆ ಮಾಡ್ಬೇಕಂದ್ರೆ, ನಿಮ್ಮ ಪತ್ರಿಕೆನೇ ಬಹಳಷ್ಟು ಗಟ್ಟಿಯಾಗಿ ಎಲ್ಲರಿಗೂ ಗೊತ್ತಾಗಿರ್ಬೇಕು. ಈ ಪತ್ರಿಕೆ ಮೂಲಕ ತಮ್ಗೆ ಗೊತ್ತಿದ್ದಂಗೆ ನಮ್ದು ಯಾವಾಗಲೂ ಇರೋದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್. ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗೆ ಈಗಾಗಲೇ ಮೊನ್ನೆ ಮೀಟಿಂಗ್ ಕರೆದಿದ್ರು. ನಾನು KIDB CO ಹತ್ರ ಮಹೇಶ್ ಸರ್ ಹತ್ರ ಹೋಗಿ ಭೇಟಿಯಾದಾಗ ಅವರು ಡಿಪಾರ್ಟ್ಮೆಂಟ್ ನಲ್ಲಿ ಭಂಡಾರಿ ಸಾಹೇಬರು ಮತ್ತು ವೀರೇಂದ್ರ ಸಾಹೇಬರು ಕರೆಸಿ ಒಂದು ಮೀಟಿಂಗ್ ಮಾಡಿ ಫೆಬ್ರವರಿ 2ನೇ ವಾರದಲ್ಲಿ ನಮ್ಮ ಸರ್ವೆ ಮಾಡಕ್ಕೆ 1500 ಎಕರೆ ತಗೊಳ್ಳೋಕೆ ಸರ್ವೆ ಮಾಡಕ್ಕೆ ಆದೇಶ ಕೊಟ್ಟಾರ. ಇದು ನಾನು ಒಂದು ಪತ್ರ PM ಹಾಕಿದ್ದೆ. ಹೇಳಿದಾಗ ಹೋದ್ಸಲ ಮಾಡಿದ್ದು PM ಹಾಕಿದ್ರು. ಅವ್ರು PM ಆಫೀಸ್ನಿಂದ ನಮ್ಮ ಸರ್ಕಾರಕ್ಕೆ ಒಂದು ವರ್ಷದೊಳಗೆ ಹಾಕಿದ್ರು. ಆದ್ರೆ ಅವ್ರು BJP ಸರ್ಕಾರ ಇದ್ದಾಗ ಅದನ್ನ ಮೂವ್ಮೆಂಟ್ ಆಗಿದ್ದಲ್ಲ. ಈಗ ಮೊನ್ನೆ ನಮ್ಮ ಮಿನಿಸ್ಟರ್ ಸಾಹೇಬರು ಗೋರ್ಧನ್ ಸಾಹೇಬ್ ನೇತೃತ್ವದಲ್ಲಿ ಮತ್ತೊಂದು ಪತ್ರ ಕೊಟ್ಟಾಗ ಇಮಿಡಿಯೇಟ್ ಇದು ಪತ್ರ ತೆಗೆದು PM ಆಫೀಸ್ನಿಂದ ಬಂದಿದ್ದು ಮತ್ತೆ ಟೆಕ್ಸ್ಟೈಲ್ ಹಾಕಿದ್ರು. ಟೆಕ್ಸ್ಟೈಲ್ ಇಂದ ಜಾಯಿಂಟ್ ಡೈರೆಕ್ಟರ್ ಹಾಕಿದ್ರು. ಜಾಯಿಂಟ್ ಡೈರೆಕ್ಟರ್ DC ಹಾಕಿದ್ರು. DC ಅವರು ನನಗೊಂದು ಪತ್ರ ಹಾಕಿದ್ರು. ಇದು ಪರಿಶೀಲನೆ ಮಾಡಿದ್ರೆ 3 ವಿಷಯಗಳು ಕೇಳಿದ್ರು. 3 ವಿಷಯ ಏನಂದ್ರೆ, ಒಂದು ಸಾವಯವ ಭೂಮಿ ಮತ್ತು ನೀರು, 150 ಕೋಟಿ ಲೀಟರ್ ನೀರು ಮತ್ತು 33 kV ಎಲೆಕ್ಟ್ರಿಕಲ್. ನಮ್ಮಲ್ಲಿ ಈಗಾಗಲೇ 690 ಎಕರ್ಸ್ ಜಮೀನಂತೂ ನೋಟಿಫಿಕೇಶನ್ ಆಗಿದೆ. ನೆಕ್ಸ್ಟ್ ವೀಕ್ ನಲ್ಲಿ ಪೇಮೆಂಟ್ ಕೂಡ ಆಗ್ಬೋದು. ಅದ್ರ ಜೊತೆಗೆ 15 ಎಕರೆ ನೆಕ್ಸ್ಟ್ ವೀಕ್ ನಲ್ಲಿ ಸರ್ವೆ ಮಾಡಿ ಕಳಿಸಿ ಫಸ್ಟ್ ನೋಟಿಸ್ ಅನ್ನು ಕೊಡೋದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಗೋಲ್ರಾ ಸಾಹೇಬ್ ನೇತೃತ್ವದಲ್ಲಿ ನಾವು ಮೀಟಿಂಗ್ ಮಾಡಿ ಅವರ ಪತ್ರದಿಂದ ಆಗಿದ್ವಿ. ಆಮೇಲೆ ಇದಾಯ್ತಂದ್ರೆ ನಮ್ಗೆ ಆ ಪ್ರಪೋಸಲ್ ಗುಲ್ಬರ್ಗಕ್ಕೆ ಏನ್ ಮಾಡ್ತಾರೋ ಏನ್ ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ಸೆಕೆಂಡ್ ಪ್ರಪೋಸಲ್ ಅಂತ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಕೂಡ ಎಲ್ಲರೂ ಒಂದು ಇದು ಕಳಿಸಿದ್ದಾರೆ, ಲೆಟರ್ ಕಳಿಸಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಇದು ಸೆಕೆಂಡ್ ಪ್ರಪೋಸಲ್ ಇಲ್ಲ ರಾಯಚೂರಿನಲ್ಲಿ ಮಾಡುವ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಅಂತ ಒಂದು. ಈ ಸಂದರ್ಭದಲ್ಲಿ ಆನಂದ್ ರೆಡ್ಡಿ, ಅಮೀನ್ ಪಾಷಾ, ಭಾಷಾ ಸೇರಿದಂತೆ ನೆರೆದಿದ್ದರು. ಸಣ್ಣ ನೀರಾವರಿ ಇಲಾಖೆಯಿಂದ ಏತ ನೀರಾವರಿಗೆ ಜಿಲ್ಲೆಯಲ್ಲಿ ರೈತರಿಂದ ಭೂಮಿ ವಶಪಡಿಸಿಕೊಂಡು ಪರಿಹಾರ ನೀಡದೇ ಇರುವುದರಿಂದ ವಕೀಲರು ಹಾಗೂ ರೈತರು ಸಹಾಯಕ ಆಯುಕ್ತ ಕಚೇರಿಯಲ್ಲಿನ ಪೀಠೋಪಕರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಯಿಂದ ಏತ ನೀರಾವರಿಗೆ ಜಿಲ್ಲೆಯಲ್ಲಿ ರೈತರಿಂದ ಭೂಮಿ ವಶಪಡಿಸಿಕೊಂಡ ಪರಿಹಾರ ನೀಡದೇ ಇರುವುದರಿಂದ ವಕೀಲರು ಹಾಗೂ ರೈತರು ಸಹಾಯಕ ಆಯುಕ್ತರ ಕಚೇರಿಯಲ್ಲಿನ ಪೀಠೋಪಕರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ರಾಯಚೂರು ತಾಲೂಕಿನ ಜೆಮಲ್ಲಾಪುರ, ಮಾನ್ವಿ ತಾಲೂಕಿನ ದೇದುರ್ಗ, ಸುಂಕೇಶ್ವರ ಗ್ರಾಮದಲ್ಲಿ 2008, 2009 ಹಾಗೂ 2012ರಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ಏತ ನೀರಾವರಿಗೆ ರೈತರಿಂದ ಸುಮಾರು 2,98,000ದಂತೆ ಭೂಮಿಯನ್ನು ರಾಯಚೂರು ಸಹಾಯಕ ಆಯುಕ್ತರ ಮೂಲ ಸ್ವಾಧೀನಪಡಿಸಿಕೊಂಡಿದ್ದರು. ಆದರೆ ಇದುವರೆಗೆ ಯಾವುದೇ ಪರಿಹಾರ ನೀಡದೇ ಇರುವುದರಿಂದ ರೈತರು ವ್ಯಕ್ತಪಡಿಸಿದರು. ಈ ಕುರಿತು ಸುಮಾರು ಬಾರಿ ಕೋರ್ಟ್ ಮೂಲಕ ಪರಿಹಾರ ನೀಡಲು ಆದೇಶ ನೀಡಿದರೂ ಸಹ ಇದಕ್ಕೆ ಸಹಾಯಕ ಆಯುಕ್ತರು ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ ಎಂದರು. ಆದ್ದರಿಂದ ಪ್ರಿನ್ಸಿಪಲ್ ಕೋರ್ಟ್ ಮತ್ತು 2ನೇ ಹೆಚ್ಚುವರಿ ನ್ಯಾಯಾಲಯವು ಸಹಾಯಕ ಆಯುಕ್ತರ ಕಚೇರಿಯ ಪೀಠೋಪಕರಣಗಳನ್ನು ಜಪ್ತಿ ಮಾಡಲು ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಇಂದು ವಕೀಲರು ಹಾಗೂ ರೈತರೊಂದಿಗೆ ಕಚೇರಿಯ ಪೀಠೋಪಕರಣಗಳನ್ನು ವಶಕ್ಕೆ ಪಡೆದುಕೊಂಡರು.
ಮಾಡಬೇಕು. ಯಾಕಂದ್ರೆ ಹೊಲ ಕಳ್ಕೊಂಡು ಬೆಳೆ ಕಳ್ಕೊಂಡು ಎಲ್ಲ ಮಾಡಿದ ಮೇಲೆ ದುಡ್ಡು ಇಲ್ಲಿ ತನಕ ತುಂಬಿಸ್ತಾ ಇಲ್ಲ ಅಂತಂದ್ರೆ ಭೂ ಸ್ವಾಧೀನ ಅಧಿಕಾರಿಗಳು ಅಕ್ವರಿಂಗ್ ಮಾಡಿ ಅವರು ಅಟ್ಲೀಸ್ಟ್ ಕೊಡ್ಬೇಕಾದ್ರೆ ಭೂ ಸ್ವಾಧೀನ ಕೊಡ್ಬೇಕಾದ್ರೆ ಇವ್ರು ದುಡ್ಡು ನಮ್ಮ ಪೂರ್ವಾಂಕಕ್ಕೆ ಇಲ್ಲಿಗೆ 4,30,00,000 12 ಆಗೈತೆ. ಬರ್ಬೇಕು ಮತ್ತೆ ಹಿಂಗೆ ಪೇಪರ್ನಾಗ ಬಂದ್ರೆ ಅವ್ರಿಗೆ ಹೆಸರಿಗೆ ಬ್ಯಾನ್ ಆಯ್ತು. ಕಾಯ್ತು ಇದು ಆಯ್ತು ನಾವು ನಿಮ್ಮ ಕಾರ್ ಇತ್ತಲ್ಲ ಬರ್ರಿ. ನಾವು ಈಗಾಗಲೇ 2 ದಿವಸ ಮುಂಚೆನೇ ಅವರಿಗೆ ಮಾಹಿತಿ ಕೊಟ್ಟಿದ್ರು. ಕನ್ಸರ್ಟ್ ಸೆಕ್ಷನ್ ಇವರಿಗೆ ಕೂಡ ಒಂದು ಲೆಟರ್ ಕೊಟ್ಟಿದ್ರು ಅಟ್ಯಾಚ್ಮೆಂಟ್ ಅಂತ. ಆದರೆ ಇವತ್ತು ಅಟ್ಯಾಚ್ಮೆಂಟ್ ಬರ್ರಿ ಅಂತ ಹೇಳಿದ್ರು. ನಾವು ಹೋಗಿದ್ವಿ, ಆದರೆ AC ಅವರು ಇದ್ದಿಲ್ಲ. ಅವರು ಕನ್ಸರ್ಟ್ ಕ್ಲರ್ಕಿಗೆ ಇನ್ಫಾರ್ಮೇಶನ್ ಇತ್ತು, ಅವ್ರಿಗೆ ಮುಗಿಸಿರ್ತಾರ. ಆದರೆ ನೀವು ಯಾರನ್ನ ಕೇಳಿ ಜಪ್ತಿ ಮಾಡಿದ್ರಿ ಅಂತಂದ್ರು. ಯಾರನ್ನ ಕೇಳೋ ಅವಶ್ಯಕತೆ ಇಲ್ಲರಿ, ನಾವು ನಿನ್ನೆನೇ ಇನ್ಫಾರ್ಮೇಶನ್ ಕೊಟ್ಟಿವಿ. ನಿನ್ನೆನೇ ಕೋರ್ಟ್ ಲೆಟರ್ ಬಂದಿದೆ ಮತ್ತು ತಮ್ಮ ಕನ್ಸರ್ಟ್ ಕ್ಲರ್ಕ್ ಕೂಡ ಅದ್ರ ಕಾಪಿ ಕೊಟ್ಟಿವಿ. ಹಿಂಗಾಗಿ ನಾವು ಜಪ್ತಿ ಮಾಡ್ತು ಅಂತ ಬಂದ್ವಿ. ನಿಮಗೆ ನಿಮ್ಮ ಕನ್ಸರ್ಟ್ ಕ್ಲರ್ಕ್ ಮಾಹಿತಿ ಮುಟ್ಟಿಸಿರ್ತಾರ, ಆದ್ರೆ ನೀವು ಬಂದಿರಲಿಲ್ಲ. ಅದಕ್ಕೆ ಇದೆಲ್ಲ ನಡೀತು ಅಂತ ಹೇಳಿದ್ವಿ. ಫರ್ನಿಚರ್ಸು, ಕಂಪ್ಯೂಟರು, ಕಾರು ಜಪ್ತಿ ಮಾಡಬೇಕೆಂಬುದರೊಳಗೆ ಕಾರು ತಗೊಂಡೋಗ್ಬಿಟ್ಟಿದ್ದಾರೆ. ಆದರೆ ಕಾರೂ ಕೂಡ ಜಪ್ತಿಯಲ್ಲಿದೆ, ಆದೇಶದಲ್ಲಿದೆ. ಹಣ ಹಾಕಿಲ್ಲ. ನಾವು ಇಲ್ಲಿಗೆ ಅಲ್ಲಾಡಿ ಸಾಕಾಗಿ ಹೋಗಿದೆ. ಹಂಗಾಗಿ ನಾವು ಇವತ್ತು ಕೋರ್ಟಿಂದ ಅಟ್ಯಾಚ್ ತೊಗೊಂಡು ಬಂದು ನಮಗೆ ಹಣ ತುಂಬೋದಕ್ಕೆ ಮೇಡಮ್ ಅವ್ರ ಹತ್ರ ಕೇಳ್ತಾ ಇದ್ದೀವಿ. ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಇದೆಲ್ಲ ಆಗಿದೆ. ಎಷ್ಟು ಅಮೌಂಟ್ ಬರಬೇಕು? ಸುಮಾರು 25 ಲಕ್ಷ ಚಿಲ್ಲರು ಇನ್ನು ಬರಬೇಕಾಗಿದೆ ನಮಗೆ. ಎಷ್ಟು ಸಲ ತಿರುಗಿದ್ರಿ ಇಲ್ಲಿಗೆ ಒಂದು ಸುಮಾರು 10-15 ಸಲ ಆದ್ರೂ ಬಂದಿದ್ದೀವಿ. ಎಷ್ಟು ಎಕರೆ ಭೂಮಿ ಹೋಗಿದ್ರಿ? ಊರ ಹೆಸರು ಜೆ ಮಲ್ಲಾಪುರ್, ಜಗರ್ಕಲ್ ಮಲ್ಲಾಪುರ್. ಸುಮಾರು ಒಂದು 5-6 ಎಕರೆ ಮೇಲೆ ಹೋಗಿದೆ ಟೋಟಲ್ ನಮ್ಮ ಭೂಮಿ. ಈಗ ಜಾಹೀರಾತು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844600181. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables,
office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Ghee, Sri Raghavendra Tupa, Sri Raghavendra Ghee. ಸೌಹಾರ್ದ ಸಂಘಟನೆಗಳು, ವಿವಿಧ ಪ್ರಗತಿಪರ ಜನಪರ ಸಂಘಟನೆಗಳು, ಸಮಾನ ಮನಸ್ಕರು ವತಿಯಿಂದ ಸೌಹಾರ್ದ ಪರಂಪರೆಯ ಅಭಿಯಾನದ ಮೂಲಕ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸೌಹಾರ್ದತಾ ಮಾನವ ಸರಪಳಿ ಮಾಡಲಾಗಿತ್ತು.
ಸೌಹಾರ್ದ ಸಂಘಟನೆಗಳು ವಿವಿಧ ಪ್ರಗತಿಪರ ಜನಪರ ಸಂಘಟನೆಗಳು ಸಮಾನ ವಯಸ್ಕರ ವತಿಯಿಂದ ಸೌಹಾರ್ದ ಪರಂಪರೆಯ ಅಭಿಯಾನದ ಮೂಲಕ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸೌಹಾರ್ದತಾ ಮಾನವ ಸರಪಳಿ ಮಾಡಲಾಗಿತ್ತು. ದೇಶದಲ್ಲಿ ತತ್ವಪದಕಾರರು, ಕವಿಗಳು, ವಿವಿಧ ಧಾರ್ಮಿಕ ಗುರುಗಳು, ಚಿಂತಕರು, ಕ್ರಿಯಾಶೀಲರು ಸಮಾನತೆ ಮತ್ತು ಸಹಿಷ್ಣುತೆಯ ಆದರ್ಶ ಮಾದರಿಗಳನ್ನು ಬಿತ್ತಿ ಬೆಳೆದಿದ್ದಾರೆ. ಆದರೆ ಇತ್ತೀಚಿನ ಕೆಲವು ಅಹಿತಕರ ಘಟನೆಗಳು ನಮ್ಮ ಸೌಹಾರ್ದ ಸಂಸ್ಕೃತಿಗೆ ಧಕ್ಕೆ ತರುತ್ತಿವೆ, ದ್ವೇಷದ ದಾಹವನ್ನು ಹೆಚ್ಚಿಸುತ್ತಿವೆ, ಮಾನವೀಯ ಮೌಲ್ಯಗಳನ್ನು ಮಣ್ಣು ಮಾಡುತ್ತಿವೆ. ಆದರೂ ನಮ್ಮ ಮಣ್ಣಿನಲ್ಲಿ ಸೌಹಾರ್ದ ಬೆಳೆ ಹಾಳಾಗುವುದಿಲ್ಲ, ಬದಲಾಗಿ ಬೆಂಕಿಯನ್ನು ಬೆಳಕಾಗಿಸುತ್ತದೆ, ಕೆಂಡವನ್ನು ಕರಕಲಾಗಿಸುತ್ತದೆ. ಇಂಥ ಪರಂಪರೆಯ ಭರವಸೆಯನ್ನು ಬಿತ್ತರಿಸುತ್ತಿರುವುದು ಎಲ್ಲಾ ಮಾನವೀಯ ಮನಸ್ಸುಗಳನ್ನು ನೈತಿಕ ಹೊಣೆಯಾಗಿದೆ. ನಮ್ಮ ಸಂವಿಧಾನದಲ್ಲಿರುವ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಸಮಾನತೆ ಅಂಶಗಳನ್ನು ಸೌಹಾರ್ದದ ಸಕಾರಾತ್ಮಕ ಸಾಧನವಾಗಿ ಜನರಿಗೆ ಮನವರಿಕೆ ಮಾಡಿಕೊಡುವುದು ಇಂದು ಎಂದಿಗಿಂತ ಹೆಚ್ಚು ಅಗತ್ಯವಾಗಿದೆ. ಧರ್ಮಗಳ ನಡುವೆ ದ್ವೇಷ ಹುಟ್ಟುಹಾಕುವುದು ಹೇಗೆ ಸಂವಿಧಾನ ವಿರೋಧಿ ಎಂದು ಸಾರ್ವಜನಿಕರಿಗೆ ಮತ್ತಷ್ಟು ಮನದಟ್ಟು ಮಾಡಬೇಕಾಗಿದೆ. ನಮ್ಮ ದೇಶದಲ್ಲಿ ಸೌಹಾರ್ದತೆಯ ಗಟ್ಟಿ ಪರಂಪರೆ ಇದೆ. ಪ್ರಾಚೀನ ಕಾಲದಿಂದ ಆಧುನಿಕ ಕಾಲದವರೆಗೂ ಈ ಸೌಹಾರ್ದ ಪರಂಪರೆಯು ಸಂಕುಚಿತ ಸವಾಲುಗಳನ್ನು ಮೆಟ್ಟಿ ಮುಂದುವರಿಯುತ್ತಾ ಬಂದಿದೆ. ಹೀಗೆ ಮುಂದುವರಿಯುತ್ತಾ ವಿವಿಧ ಧರ್ಮಗಳ ಜನ ಸಮುದಾಯಗಳ ನಡುವೆ ಭಾವನಾತ್ಮಕ ಬೆಸುಗೆಯಾಗುತ್ತಾ ಬಂದ ಸೌಹಾರ್ದ ಸಂವೇದನೆಗೆ ಧಕ್ಕೆ ತರಲು ಯಾವುದೇ ಧರ್ಮವೇ ಮೂಲದವರು ಪ್ರಯತ್ನಿಸಿದರೂ ಅದನ್ನು ವಿರೋಧಿಸಬೇಕಾಗುತ್ತದೆ. ಇಲ್ಲದಿದ್ದರೆ ಜನಸಾಮಾನ್ಯರು ನಮ್ಮಲ್ಲಿ ಪೂರ್ವಗ್ರಹ ಮತ್ತು ಪಕ್ಷಪಾತವನ್ನು ಕಾಣುತ್ತಾರೆ. ಕೆಲವು ಹಿತಾಸಕ್ತಿಗಳು ಧರ್ಮದ ಹೆಸರಿನಲ್ಲಿ ಜನಸಮುದಾಯದ ನಡುವೆ ಕಂದಕ ಮೂಡಿಸುತ್ತಾ ಕಲುಷಿತ ವಾತಾವರಣವನ್ನು ಕಾರಣವಾಗುತ್ತಿರುವಾಗ ಜನಸಮುದಾಯಕ್ಕೆ ಸತ್ಯವನ್ನು ಮನವರಿಕೆ ಮಾಡಿಕೊಡುವುದು ನಮ್ಮ ಅಭಿಯಾನದ ಉದ್ದೇಶವಾಗಿದೆ ಎಂದು ತಿಳಿಸಿದರು. ದೇಶವನ್ನು ಒಡೆಯಲು ಬಿಡುವುದಿಲ್ಲ. ಅಧಿವಾದಿಗಳಿಗೆ ಹೇಳಿ ಧಿಕ್ಕಾರ, ಮೌನವಾದಿಗಳಿಗೆ ಹೇಳಿ ಧಿಕ್ಕಾರ. ಈ ದೇಶದ ಐಕ್ಯತೆಯನ್ನು ಕಾಪಾಡುತ್ತೇವೆ. ದೇಶದ ಮೇಲೆ ದೇಶವನ್ನು ಒಡೆಯಲು ಬಿಡುವುದಿಲ್ಲ. ದೇಶಾದ್ಯಂತ ನಡೆಯುವ ಮಾನವ ಹಕ್ಕುಗಳ ಹೋರಾಟಕ್ಕೆ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡಲು ಬಿಡುವುದಿಲ್ಲ. ಅಂಬೇಡ್ಕರ್ ಆಶಯದಂತೆ ದೇಶವನ್ನು ಕಾಪಾಡುತ್ತೇವೆ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಕಾರ್ಯಕ್ರಮಕ್ಕೆ ಜಯವಾಗಲಿ. ಸೌಹಾರ್ದಕ್ಕಾಗಿ ನಡೆಯುತ್ತಿರುವ ಸಂವಾದ ಸರ್ಕಾರಕ್ಕೆ ಜಯವಾಗಲಿ. ದೇಶವನ್ನು ಒಡೆಯಲು ಬಿಡುವುದಿಲ್ಲ. ಅಧಿವಾದಿಗಳಿಗೆ ಹೇಳಿ ಧಿಕ್ಕಾರ, ಮೌನವಾದಿಗಳಿಗೆ ಹೇಳಿ ಧಿಕ್ಕಾರ. ಈ ದೇಶದ ಐಕ್ಯತೆಯನ್ನು ಕಾಪಾಡುತ್ತೇವೆ. ದೇಶದ ಮೇಲೆ ದೇಶವನ್ನು ಒಡೆಯಲು ಬಿಡುವುದಿಲ್ಲ. ದೇಶಾದ್ಯಂತ ನಡೆಯುವ ಮಾನವ ಹಕ್ಕುಗಳ ಹೋರಾಟಕ್ಕೆ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡಲು ಬಿಡುವುದಿಲ್ಲ. ಅಂಬೇಡ್ಕರ್ ಆಶಯದಂತೆ ದೇಶವನ್ನು ಕಾಪಾಡುತ್ತೇವೆ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಕಾರ್ಯಕ್ರಮಕ್ಕೆ ಜಯವಾಗಲಿ. ಸೌಹಾರ್ದಕ್ಕಾಗಿ ನಡೆಯುತ್ತಿರುವ ಸಂವಾದ ಸರ್ಕಾರಕ್ಕೆ ಜಯವಾಗಲಿ. ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ವೀರ ಹನುಮಂತ್, ಚಾಮರಸ್ಮಾಲಿ ಪಾಟೀಲ್, ವೆಂಕಟೇಶ್ ಬೆಂಚಿ, ಕರಿಯಪ್ಪ ಅಚ್ಚೋಳಿ, ಎಚ್ ಪದ್ಮಾ, ಡಿಎಸ್ ಶರಣಬಸವ, ಕೆಜಿ ವೀರೇಶ್, ಪ್ರವೀಣ್ ರೆಡ್ಡಿ ಗುಂಜಾಳಿ, ಬಶೀರ್ ಅಹಮದ್, ಖಾಜಾ ಅಸ್ಲಂ ಪಾಷಾ, ಸುಲೋಚನಾ, ಜಾನ್ ವೆಸ್ಲಿ, ಗೋಕರಮ್ಮ, ಆಂಜನೇಯ ಸೇರಿದಂತೆ ಅನೇಕರಿದ್ದರು. ನಗರದ ವಾರ್ಡ್ ನಂಬರ್ 28ರ ವ್ಯಾಪ್ತಿಯಲ್ಲಿ ಬರುವ ಸಂತೋಷಿ ನಗರ ಬಡಾವಣೆಯ ಸರ್ಕಾರಿ ಕನ್ನಡ ಮಾಧ್ಯಮ ಪ್ರೌಢಶಾಲೆಗೆ ಮೀಸಲಿರಿಸಿದ ಖಾಲಿ ಸಿಎ ನಿವೇಶನವನ್ನು ಅತಿಕ್ರಮಣ ಮಾಡಿಕೊಂಡಿರುವವರ ವಿರುದ್ಧ ಕ್ರಮ ಕೈಗೊಂಡು ಅತಿಕ್ರಮಣ ಮಾಡಿದ ಸ್ಥಳ ತೆರವುಗೊಳಿಸಿ ಶಾಲಾ ಕೊಠಡಿ ನಿರ್ಮಿಸಬೇಕು ಎಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ವಾರ್ಡ್ ನಂಬರ್ 28ರ ವ್ಯಾಪ್ತಿಯಲ್ಲಿ ಬರುವ ಸಂತೋಷ್ ನಗರ ಬಡಾವಣೆಯ ಸರ್ಕಾರಿ ಕನ್ನಡ ಮಾಧ್ಯಮ ಪ್ರೌಢಶಾಲೆಗೆ ಮೀಸಲಿರಿಸಿದ ಖಾಲಿ ಸಿಎ ನಿವೇಶನವನ್ನು ಅತಿಕ್ರಮಣ ಮಾಡಿಕೊಂಡಿರುವವರ ವಿರುದ್ಧ ಕ್ರಮ ಕೈಗೊಂಡು ಅತಿಕ್ರಮಣ ಮಾಡಿದ ಸ್ಥಳ ತೆರವುಗೊಳಿಸಿ ಶಾಲಾ ಕೊಠಡಿ ನಿರ್ಮಿಸಬೇಕು ಎಂದು ದಲಿತ
ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ಚಂದ್ರಬಂಡ ರಸ್ತೆಯಲ್ಲಿ ಇರುವ ಸಂತೋಷಿ ನಗರ ವಾರ್ಡ್ ನಂಬರ್ 28ರ ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರ್ 384/1A ವಸತಿ ಬಡಾವಣೆಯ ನಾಗರಿಕ ಸೌಲಭ್ಯಕ್ಕಾಗಿ ಸಿಎ ಕೋಟಾದ ಅಡಿ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮೀಸಲಿರಿಸಿದ ಸರ್ಕಾರಿ ಪ್ರೌಢಶಾಲೆ ಎಲ್ಬಿಎಸ್ ನಗರ ಕನ್ನಡ ಮಾಧ್ಯಮ ಶಾಲೆ ಮೀಸಲಿಟ್ಟ 17.45 ಚದರ ಅಡಿ ಅಳತೆಯ ಖಾಲಿ ನಿವೇಶನವನ್ನು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹಂಚಿಕೆಯಾಗಿದ್ದು ದಿನಾಂಕ 1/6/2022ರಂದು ನೋಂದಣಿಯಾಗಿದೆ. ಆದರೆ ಬಡಾವಣೆಯ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕುತಂತ್ರ ಮಾಡಿ ದೇವರು ಮತ್ತು ದೇವಸ್ಥಾನದ ಹೆಸರಿನಲ್ಲಿ ನಿವೇಶನವನ್ನು ಕಬಳಿಸಲು ಹುನ್ನಾರ ನಡೆಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲಿನ ನಿವಾಸಿಗಳು ತಮ್ಮ ಮನೆಯ ನಿರ್ಮಾಣಕ್ಕಾಗಿ ಸಾಮಾನುಗಳನ್ನು ಇರಿಸಲು ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದರು. ಈಗ ಆದರೆ ಶೆಡ್ಗಳನ್ನು ದೇವಸ್ಥಾನವಾಗಿ ಮಾರ್ಪಾಡು ಮಾಡುವ ಮೂಲಕ ಸರ್ಕಾರಿ ಶಾಲೆಯನ್ನು ಸ್ಥಳವನ್ನು ಕಬಳಿಸಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದರು. ಬಡಾವಣೆಯಲ್ಲಿ ಈಗಾಗಲೇ ಧಾರ್ಮಿಕ ಉದ್ದೇಶಕ್ಕಾಗಿ ಖಾಲಿ ಜಾಗದಲ್ಲಿ ದೇವಸ್ಥಾನ ನಿರ್ಮಿಸಲಾಗಿದೆ. ಆದರೂ ಇವರು ಉದ್ದೇಶಪೂರ್ವಕವಾಗಿ ತಮ್ಮ ಮನೆಯ ಪಕ್ಕದ ಜಾಗದಲ್ಲಿ ಶಾಲೆ ನಿರ್ಮಾಣವಾದರೆ ಶಾಲಾ ಮಕ್ಕಳ ಗದ್ದಲ ಗಲಾಟೆಗಳು ಆಗುತ್ತವೆ ಎಂದು ನೆಪ ಮಾಡಿ ಕನ್ನಡ ಶಾಲೆ ನಿರ್ಮಾಣವಾಗದಂತೆ ಸುಳ್ಳು ಸುದ್ದಿಗಳನ್ನು ಎಬ್ಬಿಸಿ ಜಾಗ ಕಬಳಿಸುವ ಹುನ್ನಾರ ನಡೆಸಿದ್ದಾರೆ. ಈ ಬಗ್ಗೆ ಈಗಾಗಲೇ ಹಲವಾರು ಸಂಘಟನೆಗಳು ಪತ್ರಿಕಾ ಹೇಳಿಕೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ರಾಜ್ಯ ಸಚಿವರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸಲಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳ ಸಭೆಯನ್ನು ಕರೆದು ಕೂಡಲೇ ಅಕ್ರಮ ಶೆಡ್ಗಳನ್ನು ತೆರವುಗೊಳಿಸಿ ಶಾಲಾ ಕಟ್ಟಡ ನಿರ್ಮಾಣ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಆದೇಶ ಮಾಡಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ಅಕ್ರಮ ಶೆಡ್ಗಳನ್ನು ತೆರವುಗೊಳಿಸಿ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಲು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ. ಒತ್ತುವರಿದಾರರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ. ಇದಕ್ಕೆ ಸ್ಥಳೀಯ ಶಾಸಕರು ಡಾ ಎಸ್ ಶಿವರಾಜ್ ಪಾಟೀಲರು ಶಾಲೆ ನಿರ್ಮಾಣ ಮಾಡದಂತೆ ಇದಕ್ಕೆ ಮುಖ್ಯ ಕಾರಣರಾಗಿದ್ದಾರೆ ಎಂದು ದೂರಿದರು. ಶಾಸಕರು ಸಾರ್ವಜನಿಕರ ಮತ್ತು ಬಡ ವಿದ್ಯಾರ್ಥಿಗಳ ಹಿತಾಸಕ್ತಿ ಕಾಯುವಂತರಾಗಬೇಕು. ಆದರೆ ಶಾಸಕರಾಗಬೇಕು ಆದರೆ ತಮ್ಮ ಹಿಂಪಾಲಕರ ಪರ ಹಿತಾಸಕ್ತಿ ಕಾಯುವಂತಹ ಕೆಲಸ ಮಾಡಿರುವುದು ಖಂಡಿಸಿದರು. ಸರ್ಕಾರಿ ಪ್ರೌಢಶಾಲೆ ಕನ್ನಡ ಮಾಧ್ಯಮದ 200 ಬಡ ವಿದ್ಯಾರ್ಥಿಗಳು ಕೊಠಡಿಗಳು ಇಲ್ಲದೆ ಹಳೆ ಆಶ್ರಯ ಕಾಲೋನಿಯಲ್ಲಿರುವ ಅಲ್ಪಸಂಖ್ಯಾತರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಕೂಡಲೇ ಶಾಲೆಯ ಜಾಗವನ್ನು ಅತಿಕ್ರಮಣ ಮಾಡಿದ್ದನ್ನು ತೆರವುಗೊಳಿಸಿ ಕಟ್ಟಡ ನಿರ್ಮಾಣ ಮಾಡಬೇಕೆಂದು ಒತ್ತಾಯಿಸಿದರು. ರಾಯಚೂರು ನಗರ ಎಂಎಲ್ಎ ಶಿವರಾಜ್ ಪಾಟೀಲ್ ಅವರಿಗೆ ಧಿಕ್ಕಾರ. ಪರವಾಗಿ ನಿಂತಿರುವ ಶಾಸಕರಿಗೆ ಧಿಕ್ಕಾರ. ಪರವಾಗಿ ನಿಂತಿರುವ ಶಾಸಕ ಶಿವರಾಜ್ ಪಾಟೀಲ್ಗೆ ಧಿಕ್ಕಾರ. ಪರವಾಗಿ ನಿಂತಿರುವ ಶಿವರಾಜ್ ಪಾಟೀಲ್ಗೆ ಧಿಕ್ಕಾರ. ಕನ್ನಡ ಶಾಲೆಗಳು ಬೇಕೇ ಬೇಕು. ಸರ್ಕಾರಿ ಶಾಲೆಗಳು ಬೇಕೇ ಬೇಕು. ಬಡಾವಣೆಯ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗೆ ಮೀಸಲಿರಿಸಿದ ಖಾಲಿ ಸಿಎ ನಿವೇಶನವನ್ನು ಅತಿಕ್ರಮಣ ಮಾಡಿಕೊಂಡವರ ವಿರುದ್ಧ ಕ್ರಮ ಕೈಗೊಂಡು ಅತಿಕ್ರಮಣ ಮಾಡಿದ ಸ್ಥಳ ತೆರವುಗೊಳಿಸಿ ಶಾಲಾ ಕಟ್ಟಡ ನಿರ್ಮಾಣ ಮಾಡುವ ಬಗ್ಗೆ ಮನವಿ. ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಗಮನಕ್ಕೆ ತರಬಹುದೇನೆಂದರೆ ರಾಯಚೂರು ನಗರದ ಚಂದ್ರಬಂಡ ರಸ್ತೆಯಲ್ಲಿ ಬರುವ ಸಂತೋಷಿ ನಗರ ವಾರ್ಡ್ ನಂಬರ್ 28 ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರ್ 384/1A ವಸತಿ ಬಡಾವಣೆಯ ನಾಗರಿಕ ಸೌಲಭ್ಯಕ್ಕಾಗಿ ಸಿಎ ಕೋಟದಡಿ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮೀಸಲಿರಿಸಿದ ಸರ್ಕಾರಿ ಪ್ರೌಢಶಾಲೆ ಎಲ್ಬಿಎಸ್ ನಗರದ ಕನ್ನಡ ಮಾಧ್ಯಮ ಶಾಲೆಗೆ ಮೀಸಲಿರಿಸಿದ 1017 ಚದರ ಅಡಿ ಅಳತೆಯ ಖಾಲಿ ನಿವೇಶನವನ್ನು ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹಂಚಿಕೆಯಾಗಿದ್ದು ದಿನಾಂಕ 1/6/2022 ನೋಂದಣಿಯಾಗಿರುತ್ತದೆ. ಆದರೆ ಬಡಾವಣೆಯ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕುತಾಂತರ ಮಾಡಿ ದೇವರ ಮತ್ತು ದೇವರ ಹೆಸರಿನಲ್ಲಿ ನಿವೇಶನ ಕಬ್ಬಳಿಸುವ ಹುನ್ನಾರ ನಡೆಸಿದ್ದಾರೆ. ಅಲ್ಲಿನ ನಿವಾಸಿಗಳು ತಮ್ಮ ಮನೆಯ ನಿರ್ಮಾಣಕ್ಕಾಗಿ ಸಾಮಗ್ರಿಗಳನ್ನು ಇರಿಸಲು ತಾತ್ಕಾಲಿಕ ಟಿನ್ ಶೆಡ್ ಅನ್ನು ನಿರ್ಮಾಣ ಮಾಡಿಕೊಂಡಿದ್ದರು. ಈಗ ಅದೇ ಟಿನ್ ಶೆಡ್ ಅನ್ನು ದೇವಸ್ಥಾನ ಮಾರ್ಪಾಡು ಮಾಡುವ ಮೂಲಕ ಸರ್ಕಾರಿ ಶಾಲೆಯ ಸ್ಥಳವನ್ನು ಕಬ್ಬಳಿಸಿ ಸಮಾಜದ. ಈ ಸಂದರ್ಭದಲ್ಲಿ ಎಸ್ ಮಾರಪ್ಪ, ವಕೀಲ್ ಶ್ರೀನಿವಾಸ್ ಕಳವಲದೊಡ್ಡಿ, ಹೇಮರಾಜ್ ಅಸ್ಕಿಹಾರ್, ಶ್ರೀನಿವಾಸ್ ಕೋಪಾರ್, ಎಸ್ ನರಸಿಂಹಲು, ರಮೇಶ್ ಕಡಗೋಳು, ತಿಮ್ಮಪ್ಪ, ಸಾದಿಕ್ ಪಾಷಾ, ತಾಯಣ್ಣ ಗದಾರ್, ಲಕ್ಷ್ಮಣ್, ಶ್ರೀಕಾಂತ್, ಗೋಪಾಲ್, ಎ ರಾಮು ಸೇರಿದಂತೆ ಅನೇಕರಿದ್ದರು. ಕೋವಿಡ್ ಪೂರ್ವ ಸಮಯದಲ್ಲಿ ಹಿರಿಯ ನಾಗರಿಕರ ರೈಲ್ವೆ ಪ್ರಮಾಣದಲ್ಲಿ ಲಭ್ಯವಿದ್ದ 50% ರಿಯಾಯಿತಿ ದರವನ್ನು ಪುನರಾರಂಭಿಸುವಂತೆ ರೈಲ್ವೆ ಬೋರ್ಡ್ ಸದಸ್ಯ ಹಾಗೂ ಸಮಾಜ ಸೇವಕ ಡಾ ಬಾಬುರಾವ್ ಅವರು ಗುಂತಕಲ್ ಸೌತ್ ಸೆಂಟ್ರಲ್ ರೈಲ್ವೆ ವ್ಯವಸ್ಥಾಪಕ ವಿನೀತ್ ಸಿಂಗ್ ಅವರ ಮೂಲಕ ಕೇಂದ್ರ ರೈಲ್ವೆ ಸಚಿವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಕೋವಿಡ್ ಪೂರ್ವ ಸಮಯದಲ್ಲಿ ಹಿರಿಯ ನಾಗರಿಕರ ರೈಲ್ವೆ ಪ್ರಯಾಣದಲ್ಲಿ ಲಭ್ಯವಿದ್ದ 50% ರಿಯಾಯಿತಿ ದರವನ್ನು ಪುನರಾರಂಭಿಸುವಂತೆ ರೈಲ್ವೆ ಬೋರ್ಡ್ ಸದಸ್ಯ ಹಾಗೂ ಸಮಾಜ ಸೇವಕ ಡಾ ಬಾಬುರಾವ್ ಅವರು ಗುಂತಕಲ್ ಸೌತ್ ಸೆಂಟ್ರಲ್ ರೈಲ್ವೆ ವ್ಯವಸ್ಥಾಪಕ ವಿನೀತ್ ಸಿಂಗ್ ಅವರ ಮೂಲಕ ಕೇಂದ್ರ ರೈಲ್ವೆ ಸಚಿವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಮುಂದಿನ ಕೇಂದ್ರ ಬಜೆಟ್ನಲ್ಲಿ ಹಿರಿಯ ನಾಗರಿಕರ ಅನುಕೂಲಕ್ಕಾಗಿ ಮತ್ತು ನಾಗರಿಕರ ಸುಗಮ ಪ್ರಯಾಣಕ್ಕೆ ಬಜೆಟ್ನಲ್ಲಿ ಅನುದಾನ ಮೀಸಲಿಡಬೇಕೆಂದು ಒತ್ತಾಯಿಸಿದರು.
ಕೋವಿಡ್ ಸಂದರ್ಭದಲ್ಲಿ ಹಿರಿಯ ನಾಗರಿಕರಿಗೆ ನೀಡುತ್ತಿದ್ದ 50% ರಿಯಾಯಿತಿ ದರ ಸ್ಥಗಿತಗೊಳಿಸಲಾಗಿದೆ. ಕೋವಿಡ್ ಆರಂಭದಲ್ಲಿ ಸ್ಥಗಿತದಿಂದ ಹಿರಿಯ ನಾಗರಿಕರ ರೈಲ್ವೆ ಪ್ರಯಾಣ ದರ ದುಬಾರಿ ಆಗಿರುವುದರಿಂದ ಪ್ರಯಾಣಕ್ಕೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದು ಮಾಹಿತಿ ಲಭ್ಯವಾಗಿದೆ. ಬಜೆಟ್ನಲ್ಲಿ 50% ರಿಯಾಯಿತಿ ನೀಡಿದರೆ ತುರ್ತು ಆಸ್ಪತ್ರೆ ಚಿಕಿತ್ಸೆ ಮತ್ತು ಆರ್ಥಿಕ ತೊಂದರೆ ಅನುಭವಿಸುತ್ತಿರುವ ಹಿರಿಯ ನಾಗರಿಕರಿಗೆ ಈ ಯೋಜನೆ ಅನುಕೂಲವಾಗುತ್ತದೆ ಎಂದರು. ಬೇರೆ ದೇಶಗಳಲ್ಲಿ ಹಿರಿಯ ನಾಗರಿಕರಿಗೆ 50% ಟಿಕೆಟ್ ದರದಲ್ಲಿ ರಿಯಾಯಿತಿ ನೀಡಲಾಗಿದೆ. ಮುಂದಿನ ಕೇಂದ್ರ ಬಜೆಟ್ನಲ್ಲಿ ಹಿರಿಯ ನಾಗರಿಕರ ರೈಲ್ವೆ ಪ್ರಯಾಣದಲ್ಲಿ ವಿಶೇಷ ಸ್ಥಾನಮಾನ ನೀಡುವುದರ ಮೂಲಕ ಅವರಿಗೆ ಗೌರವ ಸಲ್ಲಿಸುವ ಕಾರ್ಯ ಮಾಡಬೇಕೆಂದರು. ಹಿರಿಯ ನಾಗರಿಕರಿಗೆ ವಿಶೇಷವಾಗಿ ಸ್ಲೀಪರ್ ಕ್ಲಾಸ್ ಮತ್ತು 3A ವರ್ಗದವರಿಗೆ ಪ್ರಯಾಣದ ದರದಲ್ಲಿ ರಿಯಾಯಿತಿಗಳನ್ನು ಪುನರಾರಂಭಿಸಲು ಸಹಾನುಭೂತಿಯಿಂದ ಪರಿಗಣಿಸಲು ಕೇಂದ್ರ ರೈಲ್ವೆ ಸಚಿವರಿಗೆ ಒತ್ತಾಯಿಸಿದರು. ಕೇಂದ್ರ ಬಜೆಟ್ನಲ್ಲಿ 50% ಪ್ರಯಾಣ ದರದ ನಿಗದಿಪಡಿಸಿದರೆ ದುರ್ಬಲ ಮತ್ತು ನಿಜವಾದ ಅಗತ್ಯವಿರುವ ನಾಗರಿಕರು ಈ ವರ್ಗಗಳಲ್ಲಿ ಸೌಲಭ್ಯವನ್ನು ಪಡೆಯಬಹುದು ಎಂದರು. ಈ ಸಂದರ್ಭದಲ್ಲಿ ನಾಗೇಶ್ವರರಾವ್, ಬಿ ಪ್ರಸಾದ್, ಬಸವರಾಜ್, ಅಸ್ಕಿಹಾಳ್, ಶ್ರೀಗಿರಿ ಇದ್ದರು. ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿ ಅಂಗವಾಗಿ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಲಾಯಿತು. ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿ ಅಂಗವಾಗಿ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಲಾಯಿತು. ಮೊದಲಿಗೆ ಗಾಂಧೀಜಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ಸೂಚಿಸಲಾಯಿತು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರುಗಳಾದ ಪಾರಸ್ಮಲ್ ಸುಖಾಣಿ, ಕೆ ಶಾಂತಪ್ಪ, ಜಯವಂತರಾವ್ ಪತಂಗೆ, ಅಮರೇಗೌಡ ಅಂಜನಾಳ್, ಆಂಜನೇಯ ಕುರುಬದೊಡ್ಡಿ, ರುದ್ರಪ್ಪ ಅಂಗಡಿ, ಸುಧೀಂದ್ರ ಜಾಗೀರ್ದಾರ್, ಅಫ್ಜಲ್ ನಾಯಕ್, ಸಿದ್ದಪ್ಪ ಭಂಡಾರಿ, ರಮೇಶ್ ಯಾದವ್, ಉರುಕುಂದಪ್ಪ, ಲಕ್ಷ್ಮೀಕಾಂತ್ ರೆಡ್ಡಿ, ವಿಎಸ್ ಯಲ್ಲಪ್ಪ, ಕಡಗೋಳು, ಚೇತನ್ ಕುಮಾರ್, ಕೆಟಿ ಶ್ರೀನಿವಾಸ್, ಈರಣ್ಣ, ರಾಣಿ ರಿಚರ್ಡ್ಸ್, ಮಂಜುಳಾ, ಅಮ್ರೆ, ಪ್ರೇಮಲತಾ, ಮಾಲಾ ಭಜಂತ್ರಿ, ಪ್ರತಿಭಾ ರೆಡ್ಡಿ, ರಜಿಯಾ ಪಟೇಲ್, ಸುರೇಖಾ, ಆರತಿ, ಚಂದ್ರಶೇಖರ್, ವಂದನಾ, ಶ್ರೀದೇವಿ, ಜ್ಯೋತಿ, ವೆಂಕಟೇಶ್ ರೆಡ್ಡಿ, ಪ್ರಸನ್ನ, ಮಹಾದೇವ, ಮಾರ್ಕಂಡಯ್ಯ, ಮಲಿಯಾಬಾದ್, ರಾಮು, ಬೋಳಮನದೊಡ್ಡಿ ತಿಮ್ಮಪ್ಪ, ವಡವಾಟಿ ಆಂಜನೇಯ, ಮಂಜುನಾಥ್, ಪ್ರತಾಪ್ ರೆಡ್ಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಜಾರಿ, ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಮಾಹಿತಿ ಕೊರತೆ, ವಸಂತ್ ಕುಮಾರ್. ವಿದ್ಯುತ್ ದರ ಹೆಚ್ಚಳದಿಂದ ಕಾರ್ಖಾನೆಗಳಿಗೆ ಜನಸಾಮಾನ್ಯರಿಗೆ ತೊಂದರೆ, ಹಿಂಪಡೆಗೆ ಒತ್ತಾಯ, ವಿ ಲಕ್ಷ್ಮೀರೆಡ್ಡಿ. ಸೌಹಾರ್ದ ಪರಂಪರೆಯ ಅಭಿಯಾನ, ಸೌಹಾರ್ದತಾ ಮಾನವ ಸರಪಳಿ. ರೈತರಿಗೆ ಭೂ ಪರಿಹಾರ ನೀಡದ ಸಹಾಯಕ ಆಯುಕ್ತರ ಕಚೇರಿಯ ಪೀಠೋಪಕರಣ ಜಪ್ತಿ. ಸರ್ಕಾರಿ ಶಾಲೆಯ ಜಾಗ ಅತಿಕ್ರಮಣ, ತೆರವುಗೊಳಿಸಿ ಕಟ್ಟಡ ನಿರ್ಮಾಣಕ್ಕೆ ಒತ್ತಾಯ. ಹಿರಿಯ ನಾಗರಿಕರ 50% ರೈಲ್ವೆ ಪ್ರಯಾಣ ಟಿಕೆಟ್ ದರ ಪುನರಾರಂಭಕ್ಕೆ ಬಾಬುರ ಒತ್ತಾಯ. ಮತ್ತು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಹಾತ್ಮ ಗಾಂಧೀಜಿ ಪುಣ್ಯತಿಥಿ ಆಚರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123535300. N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು.